ಈಗ ಇದನ್ನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಕಟ್ ಮಾಡಾಯ್ತು, ಹೀರೆಕಾಯಿ ಕಟ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ. ಟೊಮೊಟೊ ಕಟ್ ಆಗಿದೆ, ಈಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಕಟ್ ಮಾಡ್ಕೊಳ್ಳೋಣ, ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಬಾಕ್ಸ್ ಟೈಪು. ಈರುಳ್ಳಿ ಕಟ್ ಆಗಿದೆ. ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಕಡಲೆ ಬೀಜದ ಪುಡಿ ಹಾಕೋಣಕ್ಕೆ ರುಬ್ಕೊಂತ ಇದ್ದೀನಿ. ಕಡಲೆ ಬೀಜದ ಪುಡಿ ರುಬ್ಬಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಸ್ವಲ್ಪ ತೊಳೆದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ ಹಾಕಿ ರುಬ್ಕೊಳ್ಳೋಣ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಬ್ಬಾಗಿದೆ. ಈಗ ಬಾಣ್ಲಿ ಕಾದಿದೆ, ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದ್ಯಾ ನೋಡ್ಕೊಂಡು ಸಾಸಿವೆ, ಜೀರಿಗೆ ಅದು ಚಟಪಟ ಅಂದ್ಮೇಲೆ ಈರುಳ್ಳಿ ಹಾಕಿದ್ಮೇಲೆ ಹಾಕು. ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಿದೆ, ಕರಿಬೇವು ಹಾಕೊಳ್ಳೋಣ, ಈರುಳ್ಳಿ ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ, ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ, ಪುಡಿ ಹಾಕೊಳ್ಳೋಣ. ಈಗ ಫ್ರೈ ಆಗಿದೆ, ಹೀರೆಕಾಯಿ ಹಾಕೊಳ್ಳೋಣ. ಈಗ ಒಂಚೂರು ನೀರ್ ಹಾಕೊಳ್ಳೋಣ, ಬೇಯದಕ್ ಬಿಡೋಣ. ಇದಾಗಿದೆ, ಆಫ್ ಮಾಡೋಣ. ಹೀರೆಕಾಯಿ ಪಲ್ಯ ಜೊತೆ ಚಪಾತಿ ಮಾಡೋಣ. ಹಿಟ್ಟು ಕಲಸ್ಕೊಂಡಿದ್ದೋ, ಅದು ವಿಡಿಯೋ ಮಾಡ್ಕೊಂಡಿಲ್ಲ. ನಾವು ಕಲ್ ಮೇಲೆನೆ ಅರಿಯೋದು, ನಮ್ಗೆ ಅದೇ ಕಂಫರ್ಟಬಲ್. ಕ್ಲೀನ್ ಆಗಿ ತೊಳ್ಕೊಂಡು ಇದ್ರ ಮೇಲೆ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡ್ಬಿಟ್ಟು ಹಂಚ್ ಕಾದಿದೆ, ಆಗಿದೆ. ಆಗಿದೆ. ಈಗ ಚಪಾತಿ ಜೊತೆ ಆಲೂಗಡ್ಡೆ ಮತ್ತೆ ಹೀರೆಕಾಯಿ ಪಲ್ಯ ರೆಡಿ ಆಗಿದೆ. ಈಸಿಯಾಗಿ ಮಾಡ್ಕೋಬಹುದು. ಮಾಡಿ ತಿಂದು ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.